ಇವತ್ತು ಪ್ರಾಬ್ಲಮ್ ಆಗ್ಬಿಡ್ತು ಗುರು. ಸೊ ಏನ್ ಪ್ರಾಬ್ಲಮ್ ಅಂತ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ರ್ಯಾಪಿಡೋ ಬುಕ್ ಮಾಡೋದು ನಾರ್ಮಲ್ ಆಟೋ ಬುಕ್ ಮಾಡ್ಕೊಳ್ಳೋದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಹೇಳ್ತೀನಿ. ನಾವು ರ್ಯಾಪಿಡೋ ಬುಕ್ ಮಾಡಿದ್ವಿ, ಅವ್ರು ಮೀಟರ್ ಹಾಕಿದ್ರು. ಮೀಟ್ರು ಚೆಕ್ ಮಾಡಿದ್ರೆ ನಾವು ಹೋಗಿ ರೀಚ್ ಆಗೋ ಮೂಮೆಂಟ್ಗೆ 92 ರೂಪಾಯಿ ಇತ್ತು. ಆದ್ರೆ ನಾವು ರ್ಯಾಪಿಡೋ ಬುಕ್ ಮಾಡಿದಾಗ ಬಂದಂತ ಅಮೌಂಟ್ 85 ರೂಪಾಯಿ. 85 ರೂಪಾಯಿದಲ್ಲಿ ನಾವು ರೀಚ್ ಆದ್ವಿ. ಅಂದ್ರೆ ಅಲ್ಲಿಂದ 7 ರೂಪಾಯಿ ಹತ್ರ ಉಳ್ದಂಗಾಯ್ತು. ನಾನು ಇರೋ ಪ್ಲೇಸ್ ಇಂದ ಬುಕ್ ಮಾಡಿದ್ರೆ 127 ರೂಪಾಯಿ ಆಗುತ್ತೆ. ನಾವು ನಾರ್ಮಲ್ ಆಗಿ ಬುಕ್ ಕರಿಯಕ್ ಹೋದ್ರೆ 200 ರೂಪಾಯಿ ತಗೊಳ್ತಾರೆ. ಬಟ್ 127 ರೂಪಾಯಿ ರೀಚ್ ಆಗ್ತೀವಿ. ಪ್ರಾಬ್ಲಮ್ ಏನಂತಂದ್ರೆ ಇದು ನನ್ನ ಗಾಡಿ, ಸೊ ಇದು ಬ್ಯಾಟ್ರಿ ಡೌನ್ ಆಗ್ಬಿಟ್ಟಿದೆ. ಸೊ ಬೆಳಿಗ್ಗೆ ತಗೊಂಡೋದಾಗ ಚೆನ್ನಾಗೇ ಇತ್ತು, ಏನೂ ಪ್ರಾಬ್ಲಮ್ ಆಗಿದ್ರೆ ಆರಾಮ ಸ್ಟಾರ್ಟ್ ಆಯ್ತು. ಸೀದಾ ಹೋದ್ವಿ, ನಿಲ್ಸಿದ್ವಿ, ಹಾಸ್ಪಿಟ್ಲಿಗೆ ಹೋಗಿದ್ವಿ. ನಮ್ಮ ಮಾಮನ ಅಡ್ಮಿಟ್ ಮಾಡಿದ್ವಿ ಮೆಗನ್ ಹಾಸ್ಪಿಟ್ಲಲ್ಲಿ. ಸೊ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಣ, ಇನ್ನೇನು ಹಸುವಾಗಿತ್ತು ಊಟ ಮಾಡಕ್ ಹೋಗೋಣ ಅಂತಂದೇಳಿ ಮನೆಗೆ ಹೋಗೋಣ. ಬ್ಯಾಟ್ರಿ ಡಮರ್ ಆಗ್ಬಿಟ್ಟಿತ್ತೆ, ಏನ್ ಮಾಡ್ರು ಸ್ಟಾರ್ಟ್ ಆಗ್ತಿಲ್ಲ. ಆಮೇಲೆ ನಮ್ಗೆ ಗೊತ್ತಿರೋ ಒಬ್ಬರಿಗೆ ಫೋನ್ ಮಾಡಿ ಹೇಳಿದ್ಕೆ ಅವರು ಒಬ್ರು ಎಲೆಕ್ಟ್ರಿಷಿಯನ್ ನಂಬರ್ ಕೊಟ್ಟರು. ಅವ್ರ ನಂಬರ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅವರು ಅವ್ರ ಹುಡುಗರನ್ನ ಕಳ್ಸಿದ್ರು. ಅವ್ರು ಬಂದು ಈ ಒಂದು ಬ್ಯಾಟ್ರಿ ಟು ಬ್ಯಾಟ್ರಿ ಕನೆಕ್ಟ್ ಮಾಡಿ ಗಾಡಿನ ಸ್ಟಾರ್ಟ್ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ರಮ್ ಸರ್ ಸರ್ವಿಸ್ ಕೊಟ್ಟಿದ್ದಕ್ಕೆ. ಸೊ ಅವ್ರ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಎಲೆಕ್ಟ್ರಿಕ್ ಸಂಬಂಧಪಟ್ಟಿದ್ದೇನೆ ಕೆಲ್ಸಗಳಿದ್ರು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಬಂದು ನಿಮಗೆ ಸರ್ವಿಸ್ ಕೊಡ್ತಾರೆ. ಜೊತೆಗೆ ಗಾಡಿ ಏನಾದ್ರು ಸ್ಟಾರ್ಟ್ ಆಗ್ತಿಲ್ಲ ಅಂದ್ರೆ ಬ್ಯಾಟ್ರಿ ತಗೊಂಡ್ಬಂದು ಕನೆಕ್ಟ್ ಮಾಡ್ತಾರೆ. ನಿಮ್ಮ ಹೆಸರು? ಇವರಿಬ್ರು ಹುಡುಗರು, ಇವ್ರ ಹೆಸರು. ಸೊ ಅದಾದ್ಮೇಲೆ ಗಾಡಿ ಸ್ಟಾರ್ಟ್ ಆಯ್ತು. ಗಾಡಿನ ತಗೊಂಡು ನಾನು ನಮ್ಮ ಆಂಟಿನ ಕರ್ಕೊಂಡು ಸೊ ರಿಟರ್ನ್ ಮನೆಗೆ ಬಂದ್ವಿ.